ಓಕೆ, ರಂಜಿತ್ ಅವರಿಗೆ ಏನು ಅಂದ್ರೆ ಈ ಸಲ ಏನ್ ಫಿನಾಲೆ ಇದೆ ಇದು ತುಂಬಾ ಟಫ್ ಅಂತ ಏನಾದ್ರು ಅನಿಸ್ತಿದೆ ನಿಮ್ಗೆ, ಅಥವಾ ಇಲ್ಲ ಕಾಂಪಿಟೇಷನ್ ಇಲ್ಲ ಅಲ್ಲಿ ನಾನು ಇದ್ದಿದ್ರೆ ಮಜಾ ಇರ್ತಾ ಇತ್ತು ಆತರ ಏನಾದ್ರು ಅನ್ಸಿದ್ಯಾ ನಿಮಗೆ? ಕೋರ್ಸ್ ಅನ್ಸುತ್ತೆ, ಬಿಕಾಸ್ ಸ್ಟಾರ್ಟಿಂಗ್ ಇಂದ ನೀವು ಟಾಸ್ಕ್ ನೋಡ್ಕೊಂಡು ಬಂದಾಗ ಅದ್ಭುತವಾಗಿ ಆಟ ಆಡ್ಕೊಂಡು ಬಂದಿರೋವಂಥದ್ದು. ಮತ್ತೆ ಪ್ರತಿಯೊಂದು ಟಾಸ್ಕ್ಲು ನಾವು ಮುಂದಕ್ಕೆ ನಿಂತ್ಕೋತಾ ಇದ್ವಿ. ಸೊ ಎಲ್ಲ ಟಾಸ್ಕು ಗೆದ್ಕೊಂಡ್ ಬರ್ತಾ ಇರೋಂಥ ಜಾಗ ಅದು. ಅದೊಂದು ಕಾಂಪಿಟೇಷನ್ ಜಾಸ್ತಿ ಇರೋದು. ಇಷ್ಟೊತ್ತರೆಗೂ ಇದ್ದಿದ್ರೆ ಮೈಟ್ ಬಿ ಲೈಕ್ ನಾನು ತ್ರಿವಿಕ್ರಮ್ ಟಾಪ್ 12 ಇದ್ದೇ ಇರ್ತಿದ್ವಿ. ಸೊ ತುಂಬಾ ಟಫ್ ಇರೋದು. ಆಮೇಲೆ ಜನಗಳಿಗೆ ಆ ಡಿಸಿಷನ್ ತಗೊಳ್ಳೋಂಥದ್ದು ತುಂಬಾನೇ ಟಫ್ ಇರೋವಂಥದ್ದು. ಅಂದ್ರೆ ನಿಮಗೆ ಅನ್ಸುತ್ತಾ ಅಂದ್ರೆ ಫಿಸಿಕಲಿ ಫಿಟ್ ಇದ್ರೆ ಫಿನಾಲೆಗೆ ಬರ್ಬೋದು, ಇಲ್ಲ ಬೇರೆ ಏನಾದ್ರು ಕ್ವಾಲಿಟೀಸು ಇರಬೇಕು ಜೊತೆಗೆ ಅಂತ ನಿಮ್ಗೆ ಅನ್ಸುತ್ತಾ, ಇಲ್ಲ ಟಾಸ್ಕ್ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಸಾಕು? ಇಲ್ಲ ಇಲ್ಲ ಇಲ್ಲ, ಎಲ್ಲನೂ ಇರಬೇಕು. ಇಟ್ಸ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದಾಗ ನಮ್ಮ ಜನಗಳು ಲೈವ್ ಆಗಿ ನೋಡೋಕೆ ಇಷ್ಟಪಡ್ತಾ ಇರೋಂಥ ಜಾಗ ಅದು ಬಿಗ್ ಬಾಸ್ ಮನೆ ಅನ್ನೋದು. ಅದು ತುಂಬ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಎಲ್ಲನೂ ತೋರಿಸ್ಬೇಕಾಗುತ್ತೆ. ಇಟ್ಸ್ ನಾಟ್ ಲೈಕ್ ಬರೀ ಒಂದು ಟಾಸ್ಕ್ ಮಾಡುವಂಥದ್ದಲ್ಲ, ಫಿಸಿಕಲಿ ಫಿಟ್ ಇರುವಂಥದ್ದಲ್ಲ, ಮೆಂಟಲಿ ಫಿಟ್ ಇರಬೇಕು. ಮೆಂಟಲಿ ನಾವು ಎಷ್ಟು ಸ್ಪೇಸ್ ಕೊಟ್ಟು, ಎಷ್ಟು ನಿಧಾನವಾಗಿ, ಎಷ್ಟು ಫೋಕಸ್ ಆಗಿ ನಾವು ಆಟ ಆಡ್ತೀವಿ, ಎಲ್ಲನೂ ಇರುತ್ತೆ ಅಲ್ಲಿ. ಏನಕ್ಕೆ ಅಲ್ಲಿ ಒಂದು ಬೌಂಡ್ರಿಯಲ್ಲಿ ಇರ್ತೀವಿ ಅಷ್ಟೇ ನಾವು. ಆ ಬೌಂಡ್ರಿಲಿ ಇರ್ಬೇಕಾದ್ರೆ ನಮಗೆ ಮೆಂಟಲ್ ಪ್ರೆಷರ್ ಅನ್ನೋದು ಜಾಸ್ತಿನೇ ಇರುತ್ತೆ. ಸೊ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು. ಅದು ಫಿಸಿಕಲ್ ಅನ್ನೋಕ್ಕಿಂತ ಮೆಂಟಲಿ ಸ್ಟ್ರಾಂಗ್ ಇದ್ರೆ ನೀವೆಲ್ಲನೂ ಆಟ ಆಡ್ಕೊಂಡು ಬರ್ಬೋದು. ಮತ್ತೆ ಅಲ್ಲಿರುವಂಥ 17 ಕಂಟೆಸ್ಟೆಂಟ್ ಅಲ್ಲಿ ಎಲ್ಲರೂ ಡಿಫ್ರೆಂಟ್ ಆಗಿರುವಂಥದ್ದು. ಅವ್ರದ್ದು ಮೈಂಡ್ ಸೆಟ್ ಎಲ್ಲರೂ ಪ್ರತಿಯೊಬ್ಬರು ಗೆಲ್ಲಬೇಕು ಅಂತ ಬಂದಿರುವಂಥದ್ದು. ಸೊ ಅಲ್ಲಿರ್ಬೇಕಾದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಟಾಸ್ಕ್ ಫಾರ್ ಈಚ್ ಅಂಡ್ ಎವ್ರಿ ಪರ್ಸನ್.